ಇಲ್ಲಿ ಒಂದು ಟೊಮೆಟ, ಸ್ವಲ್ಪ ಹಸಿಮೆಣಸು, ಹಸಿಮೆಣಸು, ಒಂದು ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಬೇವ್ರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾವೊಂದು ಉಪ್ಪಿಟ್ಟು ಮಾಡುವ, ಬೆಳಿಗ್ಗಿನ ತಿಂಡಿಗೆ ಅರ್ಜೆಂಟಿಗೆ ಬೇಗ ಆಗ್ತದೆ. ಈಗ ಕುಕ್ಕರ್ ಇಟ್ಟಿದ್ದೇನೆ ಗ್ಯಾಸಲ್ಲಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ. 2-3 ಚಮಚ ತೆಂಗಿನ ಎಣ್ಣೆ ಹಾಕಿದೆ. ಅರ್ಧ ಚಮಚ ಸಾಸಿವೆ, ಬೆಳ್ಳುಳ್ಳಿ, ನೀರುಳ್ಳಿ, ಬೇವ್ರೆ ಸೊಪ್ಪು, ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈಗ 4-5 ಕಾಯಿ ಮೆಣಸು, ಫ್ರೈ ಮಾಡುವ. ಒಂದು ಟೊಮೆಟೊ, ಇದು ದೊಡ್ಡ ಟೊಮೆಟೊ, ಇನ್ನು ಚಿಕ್ಕದಾದರೆ 2 ಹಾಕಿ. ಚಿಕ್ಕದು ಹಾಕಿದರೆ 2 ಹಾಕಲಿಕ್ಕೆ ಟೊಮೆಟೊ. ಇದು ದೊಡ್ಡ ಟೊಮೆಟೊ, ಅದಕ್ಕೆ 1 ಹಾಕಿದ್ದೇನೆ. ಇದು ಒಂದು ತುಂಡು ಚಕ್ಕೆ, ಒಂದು ಚೂರು ಸ್ಟಾರ್, ಒಂದು 2-3 ಪತ್ತ, ತೇಜ್ಪತ್ತ, ಇದೊಂದು 4 ಕಾಳು ಮೆಣಸು ಮತ್ತೊಂದು 4 ಲವಂಗ ಹಾಕಿದ್ದೇನೆ. ಈಗ ತಿರುಗಿದ್ದೇನೆ. ಈಗ ತೊಳೆದಿಟ್ಟಿರುವ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ತಾ ಇದ್ದೇನೆ. 3 ಸಲ ತೊಳೆದಿಟ್ಟುಕೊಂಡಿದ್ದೇನೆ. ಮೂರು ಸಲ ತೊಳೆದು 2 ಗ್ಲಾಸ್ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಬೇಕು. ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಮಸಾಲ ಪೌಡರ್ ಒಂದು 2 ಚಮಚ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟೊತ್ತು ನಾನು ನೀರು ಹಾಕಲಿಲ್ಲ. ಇದಕ್ಕೆ ನೀರು ಹಾಕೋ ಮೊದಲೇ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನೀರು ಹಾಕಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಎರಡು ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಚೆನ್ನಾಗಿ ತಿರುಗಿ ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ತಿರುಗಿಸಿ ಉಪ್ಪು ಸರಿ ಇದೆಯಾ ನೋಡಬೇಕು. ಉಪ್ಪು ಸರಿ ಇದ್ದರೆ ಇಲ್ಲದಿದ್ದರೆ ಸ್ವಲ್ಪ ಹಾಕಬೇಕು. ಇದ್ದರೆ ಬಾಯಿ ಇಡಬೇಕು. ಇನ್ನು ಕುಕ್ಕರ್ ಡಕ್ಕನ್ ಇಡಬೇಕು. ಬಾಯಿ ಒಂದು ವಿಸಿಲಾದಮೇಲೆ ಬಂದ್ ಮಾಡಬೇಕು. ಒಂದೊಂದು ಕುಕ್ಕರಲ್ಲಿ 2 ವಿಸಿಲ್ ಬೇಕಾಗ್ತದೆ. 2 ವಿಸಿಲ್ ಇನ್ನು ಬಾಯಿ ಇಟ್ಟು
ಒಂದೆರಡು ವಿಸಿಲ್ ಬರುವವರೆಗೆ ಇಡುವ. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. 2 ವಿಸಿಲ್ ಮಾಡಿದ್ದು ಇದು ಸಹ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಗರಂ ಮಸಾಲೆ ಎಲ್ಲ ಹಾಕಿದಲ್ಲ. ಉಪ್ಪಿಟ್ಟು ರೆಡಿ ಆಯಿತು. ನೀವು ಸಹ ಮಾಡಿ. ಮತ್ತು ನಮ್ಮದು ಶಶಿಕಲಾ ಶೆಟ್ಟಿ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.